ಜೆಮ್ಸ್ ಗ್ಯಾಲರಿ ನೋಡಿ. ಇದು ಮಾಡಿದ್ರೆ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತು ನಾವು ಹೋಗ್ತಿರೋದು ಬಂದು ಜೆಮ್ಸ್ ಗ್ಯಾಲರಿ ಪಟ್ಟಾಯದಲ್ಲಿರೋದು ವರ್ಲ್ಡಲ್ಲೇ ಬಿಗ್ಗೆಸ್ಟ್ ಜೆಮ್ಸ್ ಗ್ಯಾಲರಿ ಅಂತ. ಇದು ತುಂಬಾ ಚೆನ್ನಾಗಿದೆ. ಇದು ಬಂದು ಎಂಟ್ರೆನ್ಸ್ ನೀವು ನೋಡ್ತಾ ಇರೋದು ನೋಡಿ, ಜೆಮ್ಸ್ ಗ್ಯಾಲರಿ ಇನ್ ಪಟ್ಟಾಯ. ಆ್ಯಕ್ಚುಲಿ ಎಂಟ್ರೆನ್ಸಲ್ಲಿ ಟಿಕೆಟ್ ಎಲ್ಲ ತೊಗೊಂಡಾದಮೇಲೆ ಒಳಗಡೆ ಹೋಗಬೇಕು ಅಂದರೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಒಳಗಡೆ ನಮಗೆ ಡೈಮಂಡನ್ನ ಹೇಗೆ ತೆಗಿತಾರೆ ಮತ್ತು ಎಲ್ಲಿ ಸಿಗುತ್ತೆ ಅನ್ನೋದು ಒಂದು ಡೀಟೇಲ್ ಎಕ್ಸ್ಪೀರಿಯನ್ಸ್ನ ನಾವು ಮಾಡ್ಬೋದು. ಹಾಗಾಗಿ ಒಳಗಡೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಟ್ರೈನ್ ಬರುತ್ತೆ. ಈ ಮಿನಿ ಟ್ರೈನಲ್ಲಿ ಕುತ್ಕೊಂಡು ಹೋಗಬೇಕು. ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಕತ್ಲಲ್ಲಿ ಯಾವ ರೀತಿ ನಮಗೆ ಡೈಮಂಡ್ ಸಿಗುತ್ತೆ ಅನ್ನೋ ಒಂದು ವ್ಯೂಸ್ನ ಒಳ್ಳೆ ಮೂವಿ ತೋರಿಸ್ದ ಹಾಗೆ ತೋರಿಸ್ತಾರೆ. ಫುಲ್ಲು ಡಾರ್ಕ್ ಇರುತ್ತೆ. ಅದ್ರ ಒಳಗಡೆ ಹೋದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ನೋಡಿ, ಒಂದಾದಮೇಲೆ ಒಂದು ಟ್ರೈನ್ಸ್ ಬರ್ತಾನೆ ಇರುತ್ತೆ. ಈಗ ನಾವು ಹೋಗ್ತಾ ಇದ್ದೀವಿ ನೋಡಿ. ಈ ಟ್ರೈನಲ್ಲಿ ಕುತ್ಕೊಂಡು ಹೋದರೆ ಸಾಕು, ಫುಲ್ ನೋಡಿಕೊಂಡು ಹೊರಗಡೆ ಬರ್ತೀವಿ ಟ್ರೈನಲ್ಲಿ. ಬನ್ನಿ, ನಮ್ಮ ಜೊತೆ ನೀವು ಸಹ ಜೆಮ್ಸ್ ಗ್ಯಾಲರಿ ಪಟ್ಟಾಯದಲ್ಲಿ ಅಂದರೆ ಥೈಲ್ಯಾಂಡಲ್ಲಿ ಹೇಗಿದೆ ಅಂತ ನೋಡ್ಕೊಂಡು ಬರೀರಂತೆ. ಭೂಮಿ ಒಳಗಡೆ ಹೇಗೆ ಸಿಗುತ್ತೆ ಅಂತ ನೋಡ್ತಾ ಇದ್ದೀವಲ್ವ. ನೆಕ್ಸ್ಟು ಒಂದು ಪಿಕ್ಚರ್ನ ನೋಡಿದ ತಕ್ಷಣ ನೆಕ್ಸ್ಟು ಅದೇ ಟ್ರೈನಲ್ಲಿ ಮೂವ್ ಆಗ್ತಾ ಇದ್ದರೆ ಸೈಡಲ್ಲಿ ನಮಗೆ ಪಿಕ್ಚರ್ ವ್ಯೂ ಆಗುತ್ತೆ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆ ಇಲ್ಲೇನು ನೋಡ್ತಿದ್ದೀರಲ್ವ ಕಂಟ್ರಿ ನೇಮು, ಯಾವ್ಯಾವ ದೇಶದಲ್ಲಿ ಡೈಮಂಡ್ ಸಿಗುತ್ತೆ ಮತ್ತು ಯಾವ ರೀತಿ ಡೈಮಂಡ್ ಸಿಗುತ್ತೆ ಅನ್ನೋದನ್ನು ಅಲ್ಲಿ ಡಿಸ್ಪ್ಲೇ ಮೂಲಕ ನಮಗೆ ತೋರಿಸ್ತಾರೆ. ಇದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಏನೇನು ಪ್ರೋಸೆಸ್ ಇದೆ ಅಂದರೆ ಡೈಮಂಡ್ನ ಭೂಮಿಯಿಂದ ಹೊರಗಡೆ ತೆಗೆದ್ಮೇಲೆ ಯಾವ ರೀತಿ ಇರುತ್ತೆ, ಅದನ್ನು ನಾವು ಹೇಗೆಲ್ಲ ಮಾಡ್ತಾರೆ ಅಂತಲೂ ಸಹ ನಮಗೆ ಈ ಒಂದು ಡಿಸ್ಪ್ಲೇ ಮೂಲಕ ತೋರಿಸ್ತಾರೆ. ಬಟ್ ಅಲ್ಲಿ ಕೂತ್ಕೊಂಡ್ರೋರು ನಿಜವಾಗ್ಲೂ ಕೂತ್ಕೊಂಡಿರೋದಲ್ಲ, ಮೂವಿಯಲ್ಲಿ ನಾವೇನು ನೋಡ್ತಿರಲ್ವ ಅದೇ ರೀತಿ ಪಿಕ್ಚರು. ಆದರೆ ರಿಯಲ್ಲಾಗಿ ಅವರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಡೈಮಂಡು ಅಂತ ಅನಿಸುತ್ತೆ. ಆ ರೀತಿ ಫೀಲ್ ಕೊಟ್ಟಿದ್ದಾರೆ. ಅಂದರೆ ರಿಯಲ್ಲಾಗಿ ನೋಡೋ ಥರ ಅನಿಸುತ್ತೆ ನೋಡಿದವ್ರಿಗೆ.
ಡೈಮಂಡ್ನ ಹೇಗೆ ತೆಗಿತಾರೆ ಅನ್ನೋ ಪ್ರತಿ ಪ್ರೋಸೆಸ್ನು ಸಹ ನೋಡ್ಕೊಂಡು ಬಂದಾದಮೇಲೆ ಆಗಿನ ಕಾಲದಲ್ಲಿ ಯಾವ್ಯಾವ ದೇಶದ ರಾಜರು ಡೈಮಂಡನ್ನು ಯೂಸ್ ಮಾಡ್ತಾಯಿದ್ರು ಅನ್ನೋದನ್ನು ಸಹ ನಮಗೆ ಈ ಕ್ಲಿಪ್ಪಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಎಲ್ಲೆಲ್ಲೆಲ್ಲ ಯೂಸ್ ಮಾಡಿದರು, ಅವ್ರ ಕಿರೀಟದಲ್ಲಾಗಿರ್ಬೋದು, ಲೋಗೋದಲ್ಲಾಗಿರ್ಬೋದು, ಸುಮಾರು ಅದಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತಿದ್ರು, ಇಷ್ಟಪಡ್ತಿದ್ರು ಅನ್ನೋದನ್ನು ಸಹ ಈ ಕ್ಲಿಪ್ಪಲ್ಲಿ ನಮಗೆ ತೋರಿಸ್ತಾರೆ. ಇದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದ ತಕ್ಷಣ ನೋಡಿ, ಇಲ್ಲಿ ಮಾಡೆಲ್ಗೆ ಅಂತ ಲ್ಯಾಬ್ ಡೈಮಂಡ್ ಆಗಿರ್ಬೋದು, ನ್ಯಾಚುರಲ್ ಡೈಮಂಡ್ನು ಸಹ ಇಟ್ಟಿರ್ತಾರೆ ಮತ್ತು ಎಕ್ಸ್ಪ್ಲೈನು ಮಾಡ್ತಾರೆ. ಹಾಗೆ ಇದನ್ನೆಲ್ಲ ನೋಡ್ಕೊಂಡು ಬಂದ ತಕ್ಷಣ ಇಲ್ಲಿ ನಮಗೆ ಪರ್ಚೇಸ್ ಮಾಡೋದಕ್ಕೂ ಸಹ ಅವಕಾಶ ಇರುತ್ತೆ. ಜೊತೆಗೆ ಯಾರೆಲ್ಲ ನಾವು 2500 ಬಾತ್ಗಿಂತ ಹೆಚ್ಚಿಗೆ ನಾವು ಬೈ ಮಾಡಿರ್ತಾರಲ್ಲ, ಅವ್ರಿಗೆಲ್ಲ ವ್ಯಾಟ್ ರೀಫಂಡು ಇರುತ್ತೆ. ವಿತ್ ಸರ್ಟಿಫಿಕೇಟ್ ಕೊಡ್ತಾರೆ. ಏರ್ಪೋರ್ಟಲ್ಲಿ ವ್ಯಾಟ್ ರೀಫಂಡು ಅಮೌಂಟು ಸಹ ಕೊಡ್ತಾರೆ. ಅಲ್ಲಿ ಡೈಮಂಡು ಹೇಗೆ ಸಿಗುತ್ತೆ ಅನ್ನೋ ಒಂದು ವಿಡಿಯೋನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದರೆ, ಇಲ್ಲಿ ಅದನ್ನು ಹೇಗೆ ಮಾಡ್ತಾರೆ ಮತ್ತು ಕಸ್ಟಮರ್ಗೆ ಹೋಗೋಷ್ಟೊತ್ತಿಗೆ ಎಷ್ಟೊಂದು ಸ್ಟೆಪ್ಸ್ ಇರುತ್ತಲ್ವ, ಆ ಪ್ರತಿ ಸ್ಟೆಪ್ಗೂ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಅವರು ಅದ್ರ ಕೆಲಸನ ಮಾಡ್ತಿರ್ತಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಕೆಲಸನ ಮಾಡ್ತಾ ಇರ್ತಾರೆ. ಪ್ರತಿ ಸ್ಟೆಪ್ನಲ್ಲೂ ಜ್ಯುವೆಲ್ಸ್ನ ಹೇಗೆಲ್ಲ ಮಾಡ್ತಾರೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಅವರು ಅನ್ನೋದನ್ನು ಸಹ ಡೀಟೇಲಾಗಿ ಇಲ್ಲಿ ನೋಡೋದಕ್ಕೆ ಅವಕಾಶನೂ ಕೊಡ್ತಾರೆ. ಮತ್ತು ಯಾವ ರೀತಿಯ ಮಿಷಿನ್ಸ್ನ ಯೂಸ್ ಮಾಡಿ ಡೈಮಂಡ್ ಜ್ಯುವೆಲ್ಸ್ನ ಮಾಡ್ತಾರೆ ಅನ್ನೋದನ್ನು ಸಹ ಡೀಟೇಲಾಗಿ ನೋಡ್ಬೋದು. ಮತ್ತು ಡೈಮಂಡ್ ಯಾವ ಶೇಪಲ್ಲಿ ಸಿಗುತ್ತೆ ಅನ್ನೋದನ್ನು ಸಹ ಡಿಸ್ಪ್ಲೇ ಮಾಡಿರ್ತಾರೆ ಎಲ್ಲ ನೋಡಿಕೊಂಡು. ಹಾಗೆ ಇಲ್ಲಿ ನೀವು ನೋಡ್ಬೋದು, ಡೈಮಂಡ್ ಸಣ್ಣ ಸಣ್ಣ ಡೈಮಂಡ್ ಇರುತ್ತಲ್ವ, ಅದನ್ನು ಹೇಗೆ ಕೂರಿಸಿ ರೀತಿ ನಮಗೆ ಹೊಸ್ತು ಅನಿಸ್ತು ನೋಡಬೇಕಾದ್ರೆ. ಏನೇನೆಲ್ಲ ಸ್ಟೆಪ್ಸ್ ಇರುತ್ತೆ ಅಂತಲೂ ಸಹ ಅನ್ನಿಸಿದ್ದಂತೂ ನಿಜ. ಹೀಗೆ ನೋಡ್ಕೊಂಡು ಬಂದ್ವಿ. ಎಲ್ಲ ಸ್ಟೆಪ್ಸ್ನು ಸಹ ನೋಡಿದ್ರೆ ಏನೇನೆಲ್ಲ ಸ್ಟೆಪ್ಸ್ ಇದೆ, ಅಷ್ಟು ಈಸಿಯಾಗಿ ಯಾವುದೂ ಸಿಗಲ್ಲ ಅನ್ನೋದಂತೂ ಸತ್ಯ. ಹೇಗೆ ಡೈಮಂಡ್ ಅಷ್ಟು ಕಾಸ್ಟ್ಲಿನೋ ಹಾಗೆ ಪ್ರೋಸೆಸ್ಸು ಅಷ್ಟೇ ಇದೆ. ಮೇ ಬಿ ಗೋಲ್ಡ್ಗೂ ಇದೇ ರೀತಿ ಇರ್ಬೋದು ಅನಿಸುತ್ತೆ. ನಾವಿಲ್ಲಿ ಫಸ್ಟ್ ಟೈಮ್ ಡೈಮಂಡು ಹೇಗೆ ತೆಗಿತಾರೆ ಮತ್ತು ಅದನ್ನು ಏನೇನು ಸ್ಟೆಪ್ಸು ಪ್ರೋಸೆಸ್ನ ಮಾಡಿ ಹೊರಗಡೆ ಬರುತ್ತೆ ನಮ್ಮ ಕೈಗೆ, ಗ್ರಾಹಕರಿಗೆ ಅಂತ ಇಲ್ಲಿ ನೋಡಿದ್ಮೇಲೆ ಅನಿಸಿದ್ದಂತೂ ನಿಜ. ಯಾರೆಲ್ಲ ಬ್ಯಾಂಕಾಕ್, ಥೈಲ್ಯಾಂಡ್ಗೆ ಹೋಗ್ತಿದ್ದೀರಾ, ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿ. ಒಂದು ರೀತಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಲ್ಲೂ ಹಾಗೆ ಜೊತೆಲಿ ಯಾವ ರೀತಿಯ ಡೈಮಂಡ್ಸ್ನ ಸಿಗುತ್ತೆ ಮತ್ತು ಹೇಗೆಲ್ಲ ಯೂಸ್ ಮಾಡ್ಬೋದು ಅನ್ನೋ ಡಿಸ್ಪ್ಲೇಸ್ನೂ ಸಹ ಇಲ್ಲಿ ಹಾಕಿರ್ತಾರೆ. ಇಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಹೊರಗಡೆ ಬಂದರೆ ನಮಗೆ ಬೈ ಮಾಡೋದಕ್ಕೆ ಶೋರೂಮು ಸಹ ತುಂಬಾ ದೊಡ್ಡದಾಗಿ ಇರುತ್ತೆ. ಅದ್ರ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದರು, ಆದರೆ ಹೊರಗಡೆಯಿಂದ ಒಂದು ಸ್ವಲ್ಪ ಮಾಡಿಕೊಂಡೆ ಅಷ್ಟೇ. ಹಾಗೆ ಡೈಮಂಡ್ನ ಯಾರೆಲ್ಲ ಪರ್ಚೇಸ್ ಮಾಡಿರ್ತಾರೆ ಅವ್ರದ್ದು ರಿವ್ಯೂಸ್ ಕೊಟ್ಟಿರ್ತಾರಲ್ವ, ಆ ಒಂದು ಫೋಟೋಸ್ನೂ ಸಹ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಬೈ ಮಾಡ್ಬೋದು ಅನ್ನಿಸ್ತು. ಹಾಗೆ ನಮಗೆ ಏನು ಬೇಕೋ ಅದು ಲ್ಯಾಬ್ ಡೈಮಂಡು ಸಿಗುತ್ತೆ ಮತ್ತು ಪ್ಯೂರ್ ಡೈಮಂಡು ಸಹ ಸಿಗುತ್ತೆ. ಯಾವ್ದು ಬೇಕೋ ಅದು ನೋಡಿಕೊಂಡು ಬೈ ಮಾಡ್ಬೋದು. ಸಿಂಪಲಿಂದ ಹಿಡಿದು ತುಂಬಾ ಗ್ರ್ಯಾಂಡಾಗಿರುವಂಥ ಜ್ಯುವೆಲ್ಸು ಅದರಲ್ಲೂ ಡೈಮಂಡಲ್ಲಿ ಸಿಗುತ್ತೆ. Thank you. These also was right? Only for me. For you. This one, Yeah, for you. Thank you. Thank you very much. Thank you. Bye. ಡೈಮಂಡ್ ಶಾಪಿಂದ ಹೊರಗಡೆ ಬಂದ ತಕ್ಷಣವೇ ಇನ್ನೊಂದು ಸ್ವಲ್ಪ ಪರ್ಚೇಸ್ಗೂ ಸಹ ಅವಕಾಶ ಇರುತ್ತೆ. ಇಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸು ಸಹ ಸಿಗುತ್ತೆ. ಅಂದರೆ ಪ್ಯೂರ್ ಡೈಮಂಡ್ ಆಗಿರೋದಿಲ್ಲ, ನಾನ್ ಆಗಿರುತ್ತೆ. ಹಾಗೆ ನೋಡಿ, ಇದೆಲ್ಲ ಕಡಿಮೆ ಬಜೆಟ್ನಲ್ಲಿ ಸಿಗೋಂಥ ಜ್ಯುವೆಲ್ಸ್ ಆಗಿರುತ್ತೆ. ಪರ್ಲ್ಸು ತುಂಬಾ ಚೆನ್ನಾಗಿರೋ ಪರ್ಲ್ಸ್ ಸಿಗುತ್ತೆ ನಿಜವಾಗ್ಲೂ ಥೈಲ್ಯಾಂಡಲ್ಲಿ. ಜೊತೆಗೆ ಡೈಮಂಡ್ ಅಂತೂ ಯಾರೆಲ್ಲ ಡೈಮಂಡ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದಾರೋ, ಅಕಸ್ಮಾತ್ ನೀವೇನಾದರೂ ಥೈಲ್ಯಾಂಡ್, ಬ್ಯಾಂಕಾಕ್ಗೆ ಹೋದರೆ ಖಂಡಿತವಾಗ್ಲೂ ಜೆಮ್ಸ್ ಜ್ಯುವೆಲರಿಯಲ್ಲಿ ಒಂದ್ಸರಿ ಹೋಗಿ ನೋಡಿ, ಟ್ರೈ ಮಾಡಿ, ತಗೊಳ್ಳಿ. ವಿತ್ ಸರ್ಟಿಫಿಕೇಟ್ ಕೊಡ್ತಾರೆ ಮತ್ತು ವ್ಯಾಟ್ ರೀಫಂಡ್ ಇರುತ್ತೆ ಮತ್ತು ಕಲೆಕ್ಷನ್ಸ್ ತುಂಬಾ ಇರುತ್ತೆ ಈ ಒಂದು ಜೆಮ್ಸ್ ಗ್ಯಾಲರಿಯಲ್ಲಿ. ಇದು ವರ್ಲ್ಡಲ್ಲೇ ಬಿಗ್ಗೆಸ್ಟ್, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆಗೋದ್ರಿಂದ ಹಿಡಿದು ಎಲ್ಲಿ ಸಿಗುತ್ತೆ, ಹೇಗೆಲ್ಲ ಪ್ರೋಸೆಸ್ ಇರುತ್ತೆ ಅನ್ನೋದನ್ನು ಸಹ ನೋಡಿಕೊಂಡು ತಗೊಂಡು ಬರಬಹುದು. ಓಕೆ ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.